ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ಮತ್ತೊಮ್ಮೆ ಸರ್ಕಾರ ವರ್ಸಸ್ ರಾಜ್ಯಪಾಲರ ಗುದ್ದಾಟ ನಡೆಯಲಿದೆ. ಶನಿವಾರ ರಾಜಭವನಕ್ಕೆ ಕಾಂಗ್ರೆಸ್ ಪಾದಯಾತ್ರೆಯನ್ನು ಕೈಗೊಳ್ಳುವಂತ ನಿರ್ಧಾರಕ್ಕೆ ಬಂದಿದೆ. ಬೆಳಗ್ಗೆ 10 ಗಂಟೆಯಿಂದ 10:30 ರಾಜಭವನಕ್ಕೆ ಪಾದಯಾತ್ರೆಯನ್ನು ನಡೆಸ್ತಾರೆ. ಪಕ್ಷದ ಎಲ್ಲ ಶಾಸಕರು, ಸಂಸದರು, ಸಚಿವರು, ಸಿಎಂ ಕೂಡ ಭಾಗಿಯಾಗಲಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನ ಕೊಡ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಹಂತದ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಆಡಳಿತ ಪಕ್ಷದವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರದ ವತಿಯಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜಕೀಯ ಪ್ರೇರಿತ ಶನಿವಾರ ರಾಜಭವನ್ ಚಲೋಗೆ ಕರೆಯನ್ನ ಕೊಡಲಾಗಿದೆ. ಕೆಪಿಸಿಸಿ ಕೊಟ್ಟಿರುವಂತಹ ಕರೆ ಇದು. ಕಾಂಗ್ರೆಸ್ನ ಶಾಸಕರು, ಸಚಿವರು ಭಾಗಿಯಾಗ್ತಾರೆ. ಹಾಗೆಯೇ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಇವರ ನಿರ್ಧಾರ ಅಥವಾ ತರಾತುರಿಯಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ ಎನ್ನುವಂತ ಆರೋಪ. ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ ಬಹು ಸಾಚಾ ಅಂತ ಇದೇ ವೇಳೆ ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಶನಿವಾರ ರಾಜಭವನ ಚಲೋಗೆ ಕೆಪಿಸಿಸಿ ವತಿಯಿಂದ ಕರೆಯನ್ನು ನೀಡಲಾಗಿದೆ. ಕಾಂಗ್ರೆಸ್ ಶಾಸಕರು, ಸಚಿವರು ಭಾಗಿಯಾಗ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ DCM DK ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿರೋದು. ರಾಜ್ಯಪಾಲರಾಗಿರುವಂಥ ತಾವರ್ಚಂದ್ ಗೆಹ್ಲೋಟ್ ತರಾತುರಿಯಲ್ಲಿ ಅನುಮತಿಯನ್ನು ಕೊಟ್ಟಿರೋದು. ಸಿಎಂ ವಿರುದ್ಧದ ತನಿಖೆಗೆ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಎಂದಿದ್ದಾರೆ. ತನಿಖೆ ಆಗದೆ ಪ್ರಾಸಿಕ್ಯೂಷನ್ಗೆ ನೀಡಿದ್ದು ತಪ್ಪು. DK ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ ಇದು. ಸ್ಟೀಲ್ ಅಂಡ್ ಇಂಡಸ್ಟ್ರೀಸ್ ಮಿಸ್ಟರ್ ಕುಮಾರಸ್ವಾಮಿ ಬಹಳ ಸತ್ಯಕ್ಕೆ ಹೆಸರಾದಂತ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಅಂದ್ರೆ ಕಬ್ಬಣ. ಅವರು ಬಹಳ ಸತ್ಯಕ್ಕೆ ಬಹಳ ಹೆಸರು. ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ನಾನು ಯಾವುದೋ ನೋಡಿದೆ, ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ನೀವು ಕರೆಕ್ಟ್ ಮಾಡಬೇಕು. ಇವರೆಲ್ಲ ಅವರು ನಾನು ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂದೇ ಅಲ್ಲ ಸೈನ್, ನಾನೇ ಮಾಡಿಲ್ಲ ಅಂತ ಓದ್ದೆ, ನಾನು ಕೇಳ್ಕೊಂಡಿಲ್ಲ, ಎಲ್ಲ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಹೇಳ್ತಿದ್ದೆ. ಏನ್ರಿ ರಾಮಚಂದ್ರಪ್ಪ, ರೈಟ್? ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಯ್ತು. ಈ ಕೇಸು ನಡೆದಿರೋದು 10 ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಹೋಯ್ತೋ, ಹೈಕೋರ್ಟಲ್ಲಿ ಹೋಯ್ತೋ, ಎಲ್ಲೆಲ್ಲಿ ಹೋಯ್ತೋ, ಎಲ್ಲಾ ಕೋರ್ಟಲ್ಲೂ ಹೋಗಿದೆ. ನಾನು ಬೇಲು ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಎಂದು ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಬೇಲ್ ತಗೊಂಡಿದ್ದಾರೆ ಅಂತ ಕೂಡ ಯಾರನ್ನ. ನಾನಿನ್ನ ಈ ಕೇಸ್ಗೆಲ್ಲ ಡೀಟೇಲ್ ಆಗಿ ಇನ್ನೂ ಹೋಗಿಲ್ಲ, ನನಗೆ ಟೈಮು ಇಲ್ಲ. ಅವ್ರ ಥರ ಭಾಳ ಹುಡುಕಿ ಎಲ್ಲ ಭಾಳ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಇನ್ನೂ ಹೋಗಿಲ್ಲ, ಮುಂದಕ್ಕೆ ನೋಡೋಣ. ಟೈಮ್ ಸಿಕ್ಕಿದ್ರೆ ಅವ್ರ ಜೋಬಲ್ಲೇನೋ ಇಟ್ಕೊಂಡಿದ್ದಾರೆ, ಬ್ಯಾಗ್ ಗೀಗರೆಲ್ಲ ಇದೆ. ಟೈಮ್ ಬಂದಾಗ ನೋಡೋಣ. ಇನ್ನು ಹೋಗ್ಬೇಕು. ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳು, ಇನ್ನೊಂದಕ್ಕೆ ಯಾವುದಕ್ಕೆ ಪಾಪ ಉತ್ತರ ಕೊಟ್ಟಿಲ್ಲ. ಅವ್ರ ಬ್ರದರ್ದು, ಅವ್ರ ಕುಟುಂಬದ್ದು, ನನ್ನ ಕುಟುಂಬಕ್ಕೆ ಬಂದ್ಬಿಟ್ಟ ಅಂತಿದ್ರು. ಆಯ್ತಾ, ನೀನ್ ಯಾರ ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.